ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾರ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 11. ಸತ್ಯನಾಪುರವನ್ನು ತೊರೆದಳು ಸತ್ಯಮಾಲೋಕದ ಸಿರಿ. ಸಿರಿ ಅರಮನೆಯ ಅಂಗಳದಿಂದ ಮುಂಬಾಗಿಲು ಬಿಟ್ಟು ಕುರುಬಾಗಿಲಲ್ಲಿ ಬಂದು ನಿಂತಳು. ದಾರುವನ್ನು 3 ಬಾರಿ ಕರೆದಳು. ಸಿರಿಯ ಕರೆ ಕೇಳಿ ದಾರು "ಓ ಬಂದೆ" ಎಂದು ಸರ್ರನೆ ಹೊರಬಂದಳು. ದಾರು ಸಿರಿಯ ಕಂದಿದ ಮುಖ ಕಂಡಳು. ಹಿಂದಿನ ಕುರುಬಾಗಿಲಲ್ಲಿ ಬಂದು ಏಕೆ ಕರೆದಿರಿ ಅಕ್ಕ? ಮುಖ ಕಂದಿರುವುದೇಕೆ? ಕಣ್ಣೀರೇಕೆ? ಕೂಟದಲ್ಲಿ ಏನಾಯಿತು ಹೇಳಿ ಅಕ್ಕ? ಕಾತರಳಾಗಿ ಕೇಳಿದಳು. ದಾರು, ಸೂಡದಲ್ಲಿ ಹುಟ್ಟಿದ ಶಂಕರಾಳ್ವನೊಂದಿಗೆ ಇರುವೆಯಾ? ನನ್ನೊಂದಿಗೆ ಬರುವಿಯಾ? ನಿಮ್ಮ ಬೆವರು ಸುರಿದಲ್ಲಿ ನನ್ನ ನೆತ್ತರು ಹರಿಯಬೇಕು. ನಿಮ್ಮ ಜೀವ ಹೋದಲ್ಲಿ ನನ್ನ ಪ್ರಾಣ ಹೋಗಬೇಕು. ಬೆನ್ನು ಹಾಕಿ ಸತ್ಯನಾಪುರದ ಅರಮನೆಯಿಂದೆಳಿದವರು ಹೊಟ್ಟೆ ಹಾಕಿ ಹೊಕ್ಕುವುದಿಲ್ಲವೇ ಅಕ್ಕ? ಊರು ಅಡಿಮೇಲಾದರೂ ನಿನ್ನ ಅಡಿ ಅಲುಗಲಿಲ್ಲ. ಸತ್ಯನಾಪುರದ ಅರಮನೆ ಬಿಟ್ಟು ದಿಕ್ಕುಗೆಟ್ಟು ದೇಶಾಂತರ ಹೋಗುವ ಕಾಲ ನನಗೆ ಬಂದಿದೆ. ಸತ್ಯನಾಪುರದ ಅನ್ನ ನೀರಿನ ಋಣ ತೀರಿತು. ನಾನು ಅರಮನೆ ಹೊಕ್ಕಲಾರೆ. ಸತ್ಯನಾಪುರ ಬಿಟ್ಟರೆ ನಮಗೆಲ್ಲಿ ನೆಲೆ? ಬಿಡುವುದೇಕೆ? ಹೋಗುವುದೆಲ್ಲಿಗೆ? ಬಾಳುವುದು ಹೇಗೆ? ಸೂಡದ ಶಂಕರಾಳ್ವ ಇನ್ನು ಮುಂದೆ ಸತ್ಯನಾಪುರಕ್ಕೆ ಬಾರಗನಂತೆ. ಅವನ ಅಂಕೆಯಲ್ಲಿ ಹೇಳಿದ ಚಾಕರಿ ಮಾಡಿಕೊಂಡು ಅರಮನೆಯಲ್ಲಿರಬೇಕಂತೆ. ಇದು ನ್ಯಾಯಕೂಟದ ತೀರ್ಮಾನ. ಎಷ್ಟು ಕಷ್ಟವಾದರೂ ಹಾಗಿರುವವಳು ನಾನಲ್ಲ. ಸತ್ಯನಾಪುರ ಬಿಟ್ಟು ಹೊರಡುವೆನೆಂದು ಕಳವಿಳಿದು ಬರುವಾಗಲೇ ಹೇಳಿ ಬಂದಿರುವೆ. ಇನ್ನೂ ತಡ ಮಾಡಬಾರದು. ಇಷ್ಟವಿದ್ದರೆ ನನ್ನೊಂದಿಗೆ ಬಾ. ಇಲ್ಲವಾದರೆ ಶಂಕರಾಳ್ವನ ಗೌಡಿ ಚಾಕರಿ ಮಾಡಿಕೊಂಡು ಎಮ್ಮೆಗೆ ಮಡ್ಡಿ, ಕೋಣಕ್ಕೆ ಹುರುಳಿ, ಕುದುರೆಗೆ ಹುರುಳಿ ಕಡಲೆ ಬೇಯಿಸಿಕೊಂಡು ಇಲ್ಲೇ ಇರು. ಹಾಳಾದವರಿಗೆ ತೆಂಕು ರಾಜ್ಯ, ಬಾಳುವವರಿಗೆ ಬಡಗು ರಾಜ್ಯವಂತೆ. ಶೆಟ್ಟಿ ಬ್ರಾಹ್ಮಣರ ಅಂಗಳ ಮುಂಬಾಗಿಲು ಗುಡಿಸಿಯಾದರೂ ಹೊಟ್ಟೆ ಹೊರೆದುಕೊಳ್ಳಬೇಕು. ಬದುಕು ಕಷ್ಟವಾದೀತು. ಈಗ ಹೇಳು, ಇಲ್ಲೇ ಇರುವೆಯಾ? ನನ್ನೊಂದಿಗೆ ಬರುವೆಯಾ? ಅಜ್ಜರ ಕಾಲದಿಂದ ನಿಮ್ಮ ಚಾಕರಿಯಲ್ಲಿದ್ದು ಬಾಳಿದ ನಾನು ಅಂತ್ಯಕಾಲದಲ್ಲಿ ಅನ್ಯರ ಅನ್ನ ನೀರು ಬಯಸುವೆನೆ. ಎಷ್ಟು ಕಷ್ಟವಾದರೂ ನಿಮ್ಮ ಬೆನ್ನು ಬಿಡುವವಳಲ್ಲ ನಾನು ಎಂದು ದಾರು ಕಂಬನಿದುಂಬಿ ಹೇಳಿದಳು. ಹಾಗಾದರೆ ಹೋಗು. ತೆಂಕುಮನೆ ಸಿರಿಪದೋಳಿ ಬೆಳ್ಳಿ ಮಾಡ ಗುಂಡದಲ್ಲಿ ಬೆಳ್ಳಿಯ ಜಂತಿಗೆ ಬಂಗಾರದ ಹುರಿಕೊಳಿಕೆ ಸಿಕ್ಕಿಸಿದ ಕುಮಾರನ ತೊಟ್ಟಿಲನ್ನು ಬಿಚ್ಚಿತೆಗೆ. ಅಂಗಳದ ಮುಂದಿನ ಕೆಂದೆಂಗಿನ ಪದ್ಮಕಟ್ಟೆಯಲ್ಲಿ ತಂದಿಡು. ಮಂಗಳವಾರ ದಿನ, ಮಠ ಮಧ್ಯಾಹ್ನದ ಉರಿ ಬಿಸಿಲು. ಈ ವೇಳೆಯಲ್ಲಿ ಹೊರಡುವುದೇ ಅಕ್ಕ? ಊರು ಬಿಟ್ಟು ಹೊರಡುವ ನಮಗೆ ವಾರವೇನು ವೇಳೆ ಏನು? ದಾರು ಒಳಗೆ ಹೋದಳು. ತೊಟ್ಟಿಲಿಗೆ ಕೈಕೊಟ್ಟಳು. ಕೊಳಿಕೆ ತಪ್ಪಿಸಿ ಕೆಳಗಿಟ್ಟಳು. ಎತ್ತಿ ಹೊತ್ತು ಹೊರತಂದು ಅಂಗಳದ ಮುಂದಿನ ಕೆಂದೆಂಗಿನ ಕಟ್ಟೆಯಲ್ಲಿಟ್ಟಳು. ದಾರು, ಕಾಶಿ ಕಪಿಲೆ ನನ್ನ ಕುಮಾರನ ಸಾಕುತಾಯಿ. ಪುಲಕ್ಕೆ ಹೋಗಿರುವ ಕಪಿಲೆಯನ್ನು ಹುಲ್ಲು ಹಿಡಿದು ಕರೆ. ಹಟ್ಟಿಗೆ ತಂದು ಗೂಟಕ್ಕೆ ಕಟ್ಟು. 1 ಗಿಂಡಿ ಹಾಲು ಕರೆದು ತಾ. ಹೊರಡುವ ಮೊದಲು ಕುಮಾರನಿಗೆ ಹೊಟ್ಟೆ ತುಂಬಾ ಕುಡಿಸಿ ಅವನ ಹಸಿವು ತಣಿಸೋಣ ಸಿರಿ ಎಂದಳು. ದಾರು ಕಪಿಲೆಯನ್ನು ಹುಲ್ಲು ಹಿಡಿದು ಕರೆದಾಕ್ಷಣ ಅಂಬೇ ಎಂದು ಓಡಿ ಬಂತು. ಕಪಿಲೆಯನ್ನು ಗೂಟಕ್ಕೆ ಕಟ್ಟಿ ಕರುವನ್ನು ಬಿಟ್ಟಳು. ಹಾಲು ಕುಡಿದ ಕರುವನ್ನು ಎಳೆದು ಕಟ್ಟಿದಳು. ಕೆಚ್ಚಲು ತೊಳೆದು ಮೊಲೆ ಹಿಡಿದು ಗಿಂಡಿಗೆಳೆದಳು. ಕಪಿಲೆ ಹಾಲಿಳಿಸಲಿಲ್ಲ. ಕೆಚ್ಚಲಲ್ಲಿದ್ದ ಹಾಲನ್ನು ಆರಿಸಿದಳು. ಗಿಂಡಿಗೆ ಬಲಕಾಲೆತ್ತಿ ತುಳಿದಳು. ದಾರು ಕೈಬೆಳೆ ಒಡೆಯಿತು. ಗಿಂಡಿ ಕೆಳಬಿತ್ತು. ದಾರು ಹಟ್ಟಿಯಿಂದ ಹೊರಬಂದು, ಅಕ್ಕ, ಕಪಿಲೆಗೆ ಸಿಟ್ಟು ಬಂದಿದೆ. ಹಾಲಿಳಿಸಲಿಲ್ಲ. ಕೆಚ್ಚಲ ಹಾಲನ್ನು ಆರಿಸಿದ್ದಾಳೆ. ಕಾಲೆತ್ತಿ ತುಳಿದಳು. ಕುಮಾರನಿಗೆ ಇನ್ನೆಲ್ಲಿಂದ ಹಾಲು ತರಲಿ ಎಂದು ಕಂಗೆಟ್ಟು ಕೇಳಿದಳು. ನನಗೆ ಕೊಡುತ್ತಾಳೇನೋ ನೋಡುತ್ತೇನೆ. ನೀನು ಕುಮಾರನನ್ನು ನೋಡಿಕೊಂಡಿರು ಎಂದು ಸಿರಿ ಗಿಂಡಿ ಹಿಡಿದುಕೊಂಡು ಹಟ್ಟಿಗೆ ಹೋದಳು. ಕಪಿಲೆ ಎಂದು ಮುದ್ದು ಮಾತಿಂದ ಕರೆದಳು. ಅಂಬೇ ಎಂದು ಕಪಿಲೆ ಸಿರಿಯ ಮುಖ ನೋಡಿತು. ಕಪಿಲೆ, ಕುಮಾರನ ಸಾಕು ತಾಯಿ ನೀನು. ನಮಗೆ ನಿನ್ನನ್ನು ಅಗಲುವ ಕಾಲ ಬಂದಿದೆ. ಕೊನೆಯದಾಗಿ 1 ಕುಡ್ತೆ ಹಾಲು ಕೊಡು. ಕುಮಾರನ ಹೊಟ್ಟೆ ತಣಿಸು ಎಂದು ಬೆನ್ನು ಕೆನ್ನೆ ಸವರಿದಳು. ಕಪಿಲೆ ಸಿರಿಯನ್ನು ಕತ್ತೆತ್ತಿ ನೋಡಿತು. ಸಿರಿಯ ಕಣ್ಣಿಂದ ತೊಟ್ಟಿಕ್ಕುತ್ತಿದ್ದ ಕಂಬನಿ ಕಂಡಿತು. ಸಿರಿ ಕಪಿಲೆಯ ಮೊಲೆ ಹಿಡಿದು ಗಿಂಡಿಗೆ ಹಾಲು ಹಿಂಡಿದಳು. ಕಪಿಲೆ ಗಿಂಡಿ ತುಂಬಾ ಹಾಲು ಕೊಟ್ಟಿತು. ಸಿರಿ ಮತ್ತೆ ಅದರ ಮುಸುಡೆತ್ತಿ ಬೆನ್ನು ಕೆನ್ನೆ ಸವರಿ ಮುದ್ದಾಡಿದಳು. ಇನ್ನು ಮುಂದೆ ಸತ್ಯನಾಪುರದಲ್ಲಿ ಹಾಲು ಕರೆಯಲು ಬಂದಾಗ ಎತ್ತಾಗಿ
ಹೊಲದಲ್ಲಿ ಉಳಲು ಹೋದಾಗ ದನವಾಗಿರು. ಗುಡ್ಡದ ಸುತ್ತಮುತ್ತು ಇಷ್ಟ ಬಂದಂತೆ ಸುತ್ತಿ ಪುಲದಲ್ಲಿ ಹುಲ್ಲು ಮೇದುಕೊಂಡಿರು. ಆಳ್ವ ಕರೆಯಲು ಬಂದರೆ ನೆತ್ತರು ಬೀಳಲಿ. ಕರು ಹಾಕಬಾರದು, ಹಾಕಿದರೂ ಉಳಿಯಬಾರದು. ಸತ್ಯನಾಪುರದ ಹಟ್ಟಿಯಲ್ಲಿ ಹಸುಗಳು 4 ಇರಬಾರದು, 2 ತಪ್ಪಬಾರದು ಎಂದು ಮಣ್ಣು ಮುಟ್ಟಿ ಹೆಣ್ಣು ಶಾಪ ಕೊಟ್ಟಳು. ಕಪಿಲೆಯನ್ನು ಕರುವನ್ನು ಹಗ್ಗ ಬಿಚ್ಚಿ ಪುಲಕ್ಕಟ್ಟಿದಳು. ದಾರುವನ್ನು ಕರೆದು ಗಿಂಡಿ ಹಾಲಿಗೆ ಗಿಂಡಿ ನೀರು ಬೆರೆಸಿ ಕುದಿಸಿ ತಣಿಸಿ ತೆಗೆದುಕೊಂಡು ಬಾ ಎಂದಳು. ದಾರು ಕುದಿಸಿ ತಣಿಸಿ ತಂದ ಹಾಲನ್ನು ಸಿರಿ ತೆಗೆದುಕೊಂಡಳು. ಕುಮಾರನನ್ನು ತೊಡೆಯ ಮೇಲಿಟ್ಟುಕೊಂಡು, ಯಾವ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದೆ ಮಗ. ಅಜ್ಜರ ಸಾವಾಯಿತು, ನಮಗೆ ದಿಕ್ಕಿಲ್ಲದಂತಾಯಿತು. ನಿನ್ನ ತಂದೆಗೆ ದಿನಕ್ಕೆ 3 ಬುದ್ಧಿಯಾಯಿತು. ಸತ್ಯನಾಪುರದ ಅನ್ನ ನೀರಿನ ಋಣ ನಮಗೆ ತೀರಿತು ಎಂದು ಹೇಳುತ್ತಾ ಕಡೆಗಣ್ಣಲ್ಲಿ ಕಂಬನಿ ಸುರಿಸಿದಳು. ತಾಯಿಯ ದುಃಖದ ಮಾತನ್ನಾಲಿಸಿದ ಕುಮಾರ ಹಾಲು ಕುಡಿಸುವಾಗ ಹಾಲು ಕುಡಿಯದೆ ಕಡೆಬಾಯಿಯಲ್ಲಿರಿಸಿದ. ಸಿರಿ ಮಗನನ್ನು ಸಂತೈಸಿ, ಅಷ್ಟಕ್ಕೆ ಬೇಸರವಾಯಿತೆ? ನಿನಗಲ್ಲ, ನಿನ್ನ ಹುಟ್ಟುರಾಶಿಗೆ ಹೇಳಿದ್ದು ಮಗ. ಬೇಸರಿಸದೆ ಹಾಲು ಕುಡಿದು ಅಸರು ತಣಿಸಿಕೊ ಎಂದು ಮಗನ ಮೈದಡವಿದಳು. ಕುಮಾರ ಹಾಲು ಕುಡಿದ. ಸಿರಿ ಮಗುವನ್ನೆತ್ತಿ ಮುತ್ತಿಟ್ಟು ತೊಟ್ಟಿಲೊಳಿಟ್ಟು ಮಲಗಿಸಿದಳು. ಅಜ್ಜರ ಸಾವಿಗೆ ಶುದ್ಧದ ಶಾಸ್ತ್ರ ಮಾಡೋಣವೆಂದು ಸಿರಿ ದಾರು ಉಗೆದೊಟ್ಟು ಮಡಿವಾಳನನ್ನು ಕರೆಸಿದರು. ನಟ್ಟಿಲ್ಲ ಬಿರುವನನ್ನು ಕರೆದು 1 ಕೆಂದಗಿನ ಎಳನೀರು ಕಡಿಸಿದರು. 4 ತೆಂಗಿನಕಾಯಿ ತೆಗೆಸಿದರು. ಬಿರುವ ತೆಂಗಿನಕಾಯಿಯ ಹೊರಸಿಪ್ಪೆ ತೆಗೆದು ಕೂರು ಎಳೆದು ಕಳೆದಿಟ್ಟ. ಎಳನೀರ ತಲೆಕೆತ್ತಿದ. ಬಾವಿಕಟ್ಟೆಗೆ ಹೋದ. 3 ಮರಿಗೆ ನೀರು ತೆಗೆದ. 3 ತಾಮ್ರದ ಬಿಂದಿಗೆಗೆ ತುಂಬಿದ. 1 ಹಿಡಿ ಅಕ್ಕಿಗೆ ಅರಸಿನ ಅರೆದು ಬೆರೆಸಿದ. ಅವನ್ನೆಲ್ಲ ಹಿಡಿದುಕೊಂಡು ಸುಡಲದ ಗದ್ದೆಗೆ ಹೋದ. ಸಿರಿ ದಾರುವನ್ನು ಕರೆದಳು. ಇನ್ನು ನಾವು ತಡ ಮಾಡಬಾರದು. ಕುಮಾರನ ತೊಟ್ಟಿಲಿಗೆ ತಲೆ ಕೊಡು, ನಾನು ಎತ್ತಿಡುವೆ ಎಂದಳು. ದಾರುವಿನ ಮುಖ ಬೇನೆ ಬೇಸರದಿಂದ ಸುಟ್ಟ ಬದನೆಯಂತಾಗಿತ್ತು. ಕಣ್ಣೀರು ತೊಟ್ಟಿಕ್ಕುತ್ತಿತ್ತು. ಅಕ್ಕ, ಸರ್ವ ದಾನ ಧರ್ಮ ಕೊಡುತ್ತಿದ್ದ ಅರಮನೆಯಲ್ಲಿ ಇಂದು ನನ್ನ ತಲೆಗೆ ತಲೆ ಒತ್ತಿಗೆ ಇಡುವ ಬಟ್ಟೆಗೆ ತಾತ್ವಾರ ಬಂತಲ್ಲ ಎಂದು ಕೊರಗಿ ಮರುಗಿದಳು. ದಾರು, ಇದಕ್ಕೇಕೆ ಮರುಗುವೆ? 60 ಮೊಳದ ನನ್ನ ಬಯಕೆಯ ಪಟ್ಟೆ ಸೀರೆ ಒಳಗೆ ಅಜಕೋಲಿನಲ್ಲಿ ಕಟ್ಟಿಟ್ಟಿದ್ದೇನೆ. ಅದನ್ನು ತೆಗೆದುಕೊಂಡು ಬಾ. ಕುಮಾರನ ಜನನ ಕಾಲದಲ್ಲಿ ನನಗೆ ಬೇನೆ ಬಂದಾಗ ಲೋಕನಾಡ ದೇವರಿಗೆ ಬ್ರಹ್ಮರಿಗೆ ಅಜ್ಜ ಹರಕೆ ಹೇಳಿ ಕಟ್ಟಿದ ಮುಡಿಪನ್ನು ಅಜಕೋಲಿನಿಂದ ಬಿಚ್ಚಿತ ಎಂದಳು ಸಿರಿ. ದಾರು ಸೀರೆಯನ್ನು ಮುಡಿಪಿನ ಗಂಟನ್ನು ಹೊರತಂದು ಸಿರಿಗಿತ್ತಳು. ಸಿರಿ ಸೊಂಟದಲ್ಲಿದ್ದ ಗೆಜ್ಜೆ ಕತ್ತಿ ತೆಗೆದು ಸೀರೆಯನ್ನು ಕತ್ತರಿಸಿ 2 ಸಮತುಂಡು ಮಾಡಿದಳು. 30 ಮೊಳದ ತುಂಡನ್ನು ತಲೆಗೆ ತಲೆವೊತ್ತು ಬಟ್ಟೆಗಾಗಿ ಕೊಟ್ಟಳು. ಇನ್ನೊಂದು ತುಂಡನ್ನು ಕುಮಾರನ ತೊಟ್ಟಿಲಿಗೆ ಮುಸುಕು ಹಾಕಿದಳು. ತೊಟ್ಟಿಲನ್ನೆತ್ತಿ ದಾರುವಿನ ತಲೆಯ ಮೇಲಿಟ್ಟಳು. ಸಿರಿ ಮುಂದೆ ನಡೆದಳು. ತೊಟ್ಟಿಲು ಹೊತ್ತ ದಾರು ಹಿಂಬಾಲಿಸಿದಳು. ತುಳಸಿ ಕಟ್ಟೆಗೆ 3 ಸುತ್ತು ಬಂದರು. ಕೆಂದಗಿನ ಪದ್ಮಕಟ್ಟೆ ಬಿಟ್ಟರು. ಸುಡಲದ ಗದ್ದೆಗೆ ಹೋದರು. ಸಿರಿ ಉಗೆದೊಟ್ಟು ಮಡಿವಾಳನ ಕೈಯಲ್ಲಿ ಧೂಳೊಪ್ಪ ಮಾಡಿಸಿದಳು. 2 ತೆಂಗಿನಕಾಯಿ ಒಡಿಸಿ 4 ಭಾಗಗಳಲ್ಲಿ ದೀಪ ಬಿಡಿಸಿದಳು. ಮಾವಿನ ಸೊಪ್ಪು, ಸಾರೋಳಿ ಸೊಪ್ಪು, ಅರಸಿನ ದಕ್ಕಿ ಹಿಡಿದುಕೊಂಡು ಸಿರಿ ದಾರು 3 ಸುತ್ತು ಬಂದರು. 1 ಕುಂಬಳಕಾಯಿ ಕಡಿಸಿ 4 ತುಂಡು ಮಾಡಿ 4 ಮೂಲೆಗಿಡಿಸಿದರು. 1 ಎಳನೀರು ಕುಕ್ಕಿ ತೂತು ಮಾಡಿ ಮಧ್ಯೆ ಇಟ್ಟಳು ಸಿರಿ. ಅಜ್ಜ, ನನಗೆ ಒಬ್ಬ ಕುಮಾರ ಹುಟ್ಟಬೇಕಾಯಿತು. ನೀವು ಸಾಯಬೇಕಾಯಿತು. ನನಗೆ ದೇಶಾಂತರ ಹೋಗುವ ಕಾಲ ಬಂತು. ನನಗೆ ಗಂಡು ಬಲವಿಲ್ಲ. ನಿಮಗೆ ಸರಿಯಾಗಿ ಸಾವು ಕ್ರಿಯೆ ಮಾಡುವ ಭಾಗ್ಯ ನಮಗಿಲ್ಲವಾಯಿತು. ನಿಮಗೆ ಋಣವಿಲ್ಲವಾಯಿತು. ನಿಮಗೆ ಇದೇ ಸಾವು ಸಲೆ, ಇದೇ ಬೊಜ್ಜ, ಶುದ್ಧ ಎಲ್ಲ. ಇದರಿಂದಲೇ ತೃಪ್ತಿ ಪಡೆಯಿರಿ. ನನ್ನನ್ನು ಮನ್ನಿಸಿರಿ. ನಾನು ಯಾವ ಊರೂ ಹಿಡಿಯಲಿ, ಯಾವ ಊರಿಗೇ ಹೋಗಲಿ, ನಿಮ್ಮ ಧರ್ಮ ಇದ್ದರೆ, ಲೋಕನಾಡ ದೇವರ ಬ್ರಹ್ಮರ ಚಿತ್ತವಿದ್ದರೆ ಎಣಿಸಿದ ಸತ್ಯ ನೆನೆಸಿದ ಕೃತ್ಯ ನಡೆಸಿಕೊಡಿ. ಅಜ್ಜರೇ, ಬ್ರಹ್ಮರೇ ಎಂದು ಹೇಳಿ ಸುಡು ಬೂದಿಯ ಮುಂದೆ ಅಡ್ಡಬಿದ್ದಳು. ಮಸಣದ ಹೊಂಡಕ್ಕೆ ಅರಸಿನ ದಕ್ಕಿ ಚೆಲ್ಲಿ ಕೈ ಮುಗಿದಳು. ಸುಡಲದ ಗದ್ದೆ ಬಿಟ್ಟು ಹಿಂದೆ ಹಿಂದೆ ನೋಡುತ್ತಾ ಕಂಬನಿ ಸುರಿಸುತ್ತಾ ಮಂದಡಿ ಇಡುತ್ತಾ ಮುಂದೆ ಮುಂದೆ ನಡೆದಳು. ಕೆಂದಗಿನ ಪದ್ಮಕಟ್ಟೆಯ ಬಳಿ ಬಂದು ನಿಂತಳು. ತೊಟ್ಟಿಲು ಹೊತ್ತು ಹಿಂಬಾಲಿಸುತ್ತಿದ್ದ ದಾರು ಹಿಂದೆ ನಿಂತಳು. ಸಿರಿ ಕೆಂದಗಿನ ಮರವನ್ನು ನಿಟ್ಟಿಸಿ ನೋಡಿದಳು. ನಮ್ಮ ಅಜ್ಜನ ಕಾಲದಲ್ಲಿ ಮನೆ ಖರ್ಚಿಗೆ ಬೇಕಾದಷ್ಟು ತೆಗೆದು ಮಾರುವಷ್ಟು ಕಾಯಿ ಈ ಮರದಲ್ಲಿ ಆಗುತ್ತಿತ್ತು. ಇನ್ನು ಶಂಕರಾಳ್ವನ ದಿನಗಳಲ್ಲಿ ಕಾಯಿ ಆದಷ್ಟು ಬಿದ್ದು ಹೋಗಲಿ, ಬಂದ ಕೊಂಬು ಕುರುವಾಯಿ ತಿಂದು ಹೋಗಲಿ ಎಂದು ಮಣ್ಣು ಮುಟ್ಟಿ ಹೆಣ್ಣು ಶಾಪ ಕೊಟ್ಟಳು. ದಾರು, ಇನ್ನು ಹಿಂದೆ ನೋಡಬೇಡ. ನೋಡಿದ್ದನ್ನು ನೋಡಿದೆ ಎಂದು ಹೇಳಬೇಡ. ಪಾಪ ಹೊರಿಸಬೇಡ, ದೋಷ ಭರಿಸಬೇಡ. ನಾನು ಮುಂದಿನಿಂದ ಹೋಗುತ್ತೇನೆ, ನೀನು ಹಿಂಬಾಲಿಸು ಎಂದು ಹೇಳಿ ಸಿರಿ ಸೆರಗನ್ನು ತಲೆಮುಸುಕು ಹಾಕಿಕೊಂಡಳು. ಹುಟ್ಟಿ ಬೆಳೆದ ಅರಮನೆಯನ್ನೊಮ್ಮೆ ತಿರುಗಿ ನೋಡಿದಳು.
ಅಜ್ಜ ಕಟ್ಟಿದ ಅರಮನೆಯನ್ನು ಬಿಟ್ಟು ಹೋಗಲು ಹೆಜ್ಜೆ ಬಾರದು. ಅಜ್ಜರ ಸಜ್ಜನಿಕೆಯ ಸವಿನೆನಪು ಮರುಕಳಿಸಿತು. ನ್ಯಾಯಕೂಟದ ಅನ್ಯಾಯದ ಕಹಿ ತೀರ್ಪು ಮನದಲ್ಲಿ ಮತ್ತೊಮ್ಮೆ ಕಳವಳ ಉಂಟು ಮಾಡಿತು. ಅಜ್ಜರು ಸತ್ಯ ಧರ್ಮದಲ್ಲಿ ಅರ್ಜಿಸಿದ ಆಸ್ತಿ, ಕಟ್ಟಿಸಿದ ಅರಮನೆ ಅನ್ಯರ ಪಾಲಾಗಿ ಹೋಗುವುದನ್ನು ಸಹಿಸಲಾರದಾದಳು. ಸಿಟ್ಟು ಸಿಡಿದು ಭುಗಿಲೆದ್ದಿತು. ಸತ್ಯನಾಪುರದರಮನೆ ಸುಟ್ಟು ಸುಡುಸುಕಾರಿಯಾಗಿ ಹೋಗಲಿ, ಹಾಳು ಪಡಿಲು ಬಿದ್ದು ಹೋಗಲಿ, ತುಂಬೆ ನೆಕ್ಕಿ ಹುಟ್ಟಿ ಬೆಳೆಯಲಿ, ಪಲ್ಲೆಯ ಬೀಳು ಹರಿಯಲಿ, ಸೀಗೆಯ ಹಾಡಿ ಗಜ್ಜಿಗದ ಹಾಡಿ ಏಳಲಿ, ನಾಚಿಗೆ ಮುಳ್ಳಿನ ಬಲ್ಲೆ ಹಬ್ಬಲಿ. ಮಣ್ಣು ಮುಟ್ಟಿ ಹೆಣ್ಣು ಶಾಪ ಕೊಟ್ಟಳು. ಕಟ್ಟಾಸುರದ ಬೇಸಗೆಯ ಮಟಮಟ ಮಧ್ಯಾಹ್ನ. ದಿನಕರನು ಕಠೋರ ನಿಷ್ಕಾರುಣ್ಯದಿಂದ ಪ್ರಖರ ಕಿರಣಗಳ ವರ್ಷಧಾರೆಯನ್ನು ಸೂಸುತ್ತಿದ್ದಾನೆ. ಗಿಡ ಬಳ್ಳಿಗಳಲ್ಲಿ ಮುಂಜಾನೆ ನಗುತ್ತಿದ್ದ ಹೂಗಳು ಸೂಡಿಂದ ಬಾಡಿ ಮುದುಡಿ ಬಾಗಿವೆ. ಬಿಸು ಸುಯ್ದು ಬಿಸಿಯುಸಿರು ಬಿಡುವಂತೆ ಬಿಸಿಲಿಗೆ ಬಸವಳಿದು ಬಿಸಿ ಗಾಳಿ ಬೀಸುತ್ತಿದೆ. ನೆರೆದು ನಿಂತು ನೋಡುತ್ತಿದ್ದ ನೆರೆಕರೆಯವರ ಅನುಕಂಪದ ಕಣ್ಣೀರು ಸುರಿಯಿತು. ಸಿರಿದಾರು ಪದ್ಮಕಟ್ಟೆಯಿಂದಿಳಿದರು. ಮುಂದಡಿಯಿಟ್ಟು ಮುಂದೆ ಮುಂದೆ ನಡೆದು ಬಾಕಿಮಾರ ತೆಂಗು ತೋಟದ ಕಟ್ಟಹುಣಿಗೆ ಬಂದರು. ಅಜ್ಜರ ಕಾಲದಲ್ಲಿ ಬೇಡುವವರಿಗೆ ಕೊಟ್ಟು ದಾನ ಧರ್ಮ ಮಾಡಿ ಮನೆ ಖರ್ಚು ನಡೆಸಿ ಬೇಕಾದಷ್ಟು ತೆಂಗಿನಕಾಯಿ ಉಳಿಯುತ್ತಿತ್ತು. ಅಂತ ತೋಟದ ತೆಂಗನ್ನು ಕುರುವಾಯಿ ಕೊರೆದು ಹೋಗಲಿ, ಬೆಳೆಯುವ ಮೊದಲೇ ಉದುರಿ ಹೋಗಲಿ. ಮಣ್ಣು ಮುಟ್ಟಿ ಹೆಣ್ಣು ಶಾಪ ಕೊಟ್ಟಳು. ಮುಂದೆ 7 ಮಾರು ದೂರ ನಡೆದು ಬಾಕಿಮಾರು ಗದ್ದೆಯ ಹುಣಿಗೆ ಬಂದರು. ಅಜ್ಜನ ದಿನಗಳಲ್ಲಿ 5 ಸೇರು ಬೀಜ ಬಿತ್ತಿದರೆ 500 ಮುಡಿ ಭತ್ತ ಬೆಳೆಯುತ್ತಿತ್ತು. ಶಂಕರನ ಕಾಲದಲ್ಲಿ ಬೆಳೆದ 500 ಮುಡಿಯು ಜಳ್ಳಾಗಿ ಹೋಗಲಿ. ಮುಂದೆ 7 ಮಾರು ದೂರ ನಡೆದು ಕಂಬಳದ ಕಟ್ಟಹುಣಿಗೆ ಬಂದರು. ಅಜ್ಜನ ದಿನಗಳಲ್ಲಿ 3 ಸೇರು ಬಿತ್ತಿದರೆ 300 ಮುಡಿ ಭತ್ತ ಬೆಳೆಯುತ್ತಿತ್ತು. ಶಂಕರನ ಕಾಲದಲ್ಲಿ ಬೀಜ ಮೊಳೆಯದೇ ಹೋಗಲಿ. ಮೊಳೆತ ಸಸಿಯಲ್ಲಿ ಬೆಳೆದ ಭತ್ತ ಹೊಟ್ಟು ತಟ್ಟೆ ಗೊಡ್ಡಾಗಿ ಹೋಗಲಿ. ಕಂಬಳ ಬಿಟ್ಟು ಹುರುಳಿ ಬೆಳೆಯುವ ಕುಕ್ಕಿಮಾರು ಕಟ್ಟಹುಣಿಗೆ ಬಂದರು. ಅಜ್ಜನ ದಿನದಲ್ಲಿ 5 ಸೇರು ಬಿತ್ತಿದರೆ 500 ಮುಡಿ ಹುರುಳಿ ಬೆಳೆಯುತ್ತಿತ್ತು. ಶಂಕರನ ಕಾಲದಲ್ಲಿ 500 ಮುಡಿ ತಟ್ಟೆ ಗೊಡ್ಡಾಗಿ ಹೋಗಲಿ. ಅಲ್ಲಿಂದ 7 ಮಾರು ಮುಂದೆ ಬಂದರು. ಸಿರಿ ಪಡುಗೆಡೆಗೆ ಮುಖ ಮಾಡಿ ನಿಂತಳು. ಈ 300 ಮುಡಿ ಬಯಲಲ್ಲಿ 5 ಸೇರು ಬಿತ್ತುವಲ್ಲಿ ಗುಡ್ಡೆ ಏಳಲಿ, 3 ಸೇರು ಬಿತ್ತುವಲ್ಲಿ ಮರಳು ಬಿದ್ದು ಹೋಗಲಿ, ತಂಡೆಯ ಬಲ್ಲೆ ಹರಡಲಿ, ತುಂಬೆ ನೆಕ್ಕಿ ಮೊಳೆತು ಬೆಳೆಯಲಿ. ಮುಂದೆ 300 ಮುಡಿ ಬೆಟ್ಟು ಗದ್ದೆಗೆ ಬಂದರು. ಈ ಬೆಟ್ಟಿನಲ್ಲಿ ಪಲ್ಲೆ ಬೀಳು ಹರಡಿ ಹೋಗಲಿ, ಕಡೆಂಜಿ ಮರದ ಕಾಡು ಬೆಳೆಯಲಿ. ಹೀಗೆ ಮಣ್ಣು ಮುಟ್ಟಿ ಹೆಣ್ಣು ಶಾಪ ಕೊಡುತ್ತಾ ಸಿರಿ ಮುನ್ನಡೆದಳು. ಕುಮಾರನ ತೊಟ್ಟಿಲು ಹೊತ್ತ ದಾರು ಹಿಂಬಾಲಿಸಿದಳು. ಅಡ್ಡ ಕಟ್ಟಿದ ಗುಜ್ಜಿ ತಡೆಮೆ ದಾಟಿ ಹಾಯ್ದು ತನ್ನೆ ತೋಡು ಕುಂಟಿಪಾಪು ದಾಟಿದರು. ಬಿಳಿ ಅಶ್ವತ್ಥದ ಕಟ್ಟೆ ಹಿಡಿದು ದಡ್ಡಾಲ ಪಡಿಪಲ್ಲಿ ನಡೆದರು. ಗಿರಿಜಿ ಕುಂಟಾಲ ಹಾಡಿ ಮುಟ್ಟಿದರು. ಹಿಂದೆ ದೂರದಿಂದ ಹೆಣ್ಣ ಅಳು ಗಂಡು ಬೊಬ್ಬೆ ಕೇಳಿಸಿತು. ಕೂಗಾಟ ಚೀರಾಟ ಹೆಚ್ಚಿತು. ಕುಮಾರನ ತೊಟ್ಟಿಲು ಹೊತ್ತು ಬಿಸಿಲಲ್ಲಿ ಅಷ್ಟು ದೂರ ನಡೆದು ಬಂದು ಬಸವಳಿದು ನೊಂದು ಬೆಂದ ದಾರುಗೆ ಹಿಂದೆ ನೋಡುವ ಆಸೆ ದುರ್ದಮ್ಯವಾಯಿತು. 1 ಸಲ ಹಿಂದಿರುಗಿ ನೋಡಿದಳು. ನೋಡಿ ನಿಬ್ಬೆರಗಾದಳು. ಸ್ತಂಭಿತಳಾಗಿ ನಿಂತಳು. ಜ್ವಾಲಾಮುಖಿಯಂತೆ ಏರಿ ತೋರಿ ಹಾರಿ ತೂರಿ ದಗದಗನೆ ಹುರಿದು ಹರಿದು ಸುಟ್ಟು ಸಿಡಿದು ಧೂಮಧಾಮ ಸುತ್ತಿ ಮುತ್ತಿ ಅರಮನೆಯನ್ನು ಸುಡುತ್ತಾ ಆಹುತಿಗೊಳ್ಳುತ್ತಾ ಭೀಕರವಾಗಿ ಪ್ರಜ್ವಲಿಸುತ್ತಿತ್ತು ಬೆಂಕಿಯ ಜ್ವಾಲೆ. ಅಕ್ಕ, ಸತ್ಯನಾಪುರದಲ್ಲಿ ಹೆಣ್ಣ ಅಳು ಗಂಡು ಬೊಬ್ಬೆ ಕೇಳುತ್ತಿದೆ. ಭಾರಿ ಗುಲ್ಲು ಗದ್ದಲ ಆಗುತ್ತಿದೆ. ಬೆಂಕಿಯ ಜ್ವಾಲೆ ಕಾಣುತ್ತಿದೆ. ಅರಮನೆ ಸುಟ್ಟು ಸುಕಾರಿಯಾಗುತ್ತಿದೆ. ಅಕ್ಕ, ಅರಮನೆ ಅರೆ ಸುಟ್ಟು ಹೋಯಿತು ಎಂದು ದಾರು ಉದ್ಗರಿಸಿದಳು. ದಾರು, ಪಾಪ ಹೊರಿಸಿದೆಯಲ್ಲ, ದೋಷ ಭರಿಸಿದೆಯಲ್ಲ, ಹಿಂದೆ ನೋಡಬೇಡವೆಂದು ಮೊದಲೇ ಹೇಳಿದೆ. ಆಗಲಿ, ಕುಮಾರನ ಬೆಳ್ಳಿಗುಂಡ ಉಳಿಯಲಿ, ಅಜ್ಜರ ಏಳದೆಯ ಯಮಗುಂಡ ಉಳಿಯಲಿ, ಕಾಶಿ ಕಪಿಲೆಯ ಮುದ್ದು ಕರು ಉಳಿಯಲಿ ಎಂದು ಸಿರಿ ಶಾಪ ಶಮಿಸಿದಳು. ಸಿರಿದಾರು ಕುಂಟಾಲ ಹಾಡಿಬಿಟ್ಟು ಮುಂದೆ ನಡೆದರು. ಸತ್ಯನಾಪುರದ ಪದವು ಹತ್ತಿದರು. ಸ್ವಲ್ಪ ದೂರ ಮುನ್ನಡೆದು ಪದವು ಇಳಿದು ಮೈರು ಮೇಯುವ ಮೈರಳ್ಳ ಪಾದೆಗಾಗಿ ವಾರೆವರ್ಮ ಒರ್ತೆ ಕಂಗು ದಾರಿಯಲ್ಲಿ ನಡೆದು ಗಿರಿಜಿ ಜಾರಿಗೆಯ ಕಟ್ಟೆ ಮುಟ್ಟಿದರು. ಕಟ್ಟೆ ಬಿಟ್ಟು ಕಹಿ ಕಾಸರಕನ ಮರ, ಸಿಹಿ ಮಾವಿನ ಮರದ ದಾರಿ ಹಿಡಿದು ನಡೆದು ಪುಂಡುಗೋಳಿ ಮರದ ದಾರಿಯಾಗಿ ಮುಂದರಿದು ಉರೆ ಕೂಡುವ ಉಬ್ಬಲ್ಲ ಕಾಡು, ಹಂದಿಗಳು ಕೂಡುವ ಪಂಜಿನಡ್ಕ, ಹುಲಿಗಳ ಕೂಟದ ಪಿಲಿಕುಂಜದ ಕಲ್ಲು ಮುಳ್ಳು ಹಳ್ಳ ದಿನ್ನೆ ಬಲ್ಲೆ ಬೀಳು ಕೂಡಿದ ಕಾಡು ಜಾಡು ಹಿಡಿದು ತಡೆದು ನಡೆದು ಬಸವಳಿದು ಬಾಡಿ ಬೆಂಡಾದರು. ದಾರು ತೊಟ್ಟಿಲ ಭಾರ ಹೊತ್ತು ಶ್ರಾಂತಳಾಗಿ ಹಿಂದೆ ದೂರದಿಂದ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಬರುತ್ತಿರುವುದನ್ನು ಕಂಡು ಸಿರಿ ನಿಂತಳು. ಅಕ್ಕ, ಸತ್ಯನಾಪುರ ಬಿಟ್ಟು ಬಹುದೂರ ಬಂದಿದ್ದೇವೆ. ಇನ್ನು ಎಲ್ಲಿಗೆ, ಯಾವ ಊರಿಗೆ ಹೋಗುವುದು? ನಮಗೆ ಇನ್ನೆಲ್ಲಿ ದಿಕ್ಕು? ದಾರು, ನಿನಗೇಕೆ ಚಿಂತೆ? ನಿನಗೆ ನಾನೇ ದಿಕ್ಕು. ನನ್ನ ಬೆನ್ನ ಹಿಂದೆ ಬಾ. ನಾವು ಲೋಕನಾಡ ದಾರಿ ಹಿಡಿದಿದ್ದೇವೆ.
ಮುಂದೆ ಕಾಣುವುದೇ ಲೋಕನಾಡ ಪದವು. ನಮ್ಮ ಕುಮಾರನ ಹರಕೆ ಮುಡಿಪಿನ ಹಣ ಲೋಕನಾಡ ದೇವರ ಬ್ರಹ್ಮರ ಭಂಡಾರಕ್ಕೆ ಒಪ್ಪಿಸೋಣ. ಗಂಧಪ್ರಸಾದ ಪಡೆಯೋಣ. ದೇವರು ಬ್ರಹ್ಮರು ಕೊಡುವ ಅಭಯ ಪಡೆದು ಮುಂದೆ ಹೋಗೋಣ. ಸಿರಿದಾರು ಲೋಕನಾಡ ಪದವು ಹತ್ತಿದರು. ಸಣ್ಣ ಗೋಳಿಕಟ್ಟೆ ಮುಟ್ಟಿದರು. ಮರದ ನೆರಳಲ್ಲಿ ಸ್ವಲ್ಪ ವಿಶ್ರಮಿಸಿ ದಣಿವಾರಿಸಿಕೊಂಡು ಮುಂದೆ ನಡೆಯೋಣವೆಂದು ಕುಮಾರನ ತೊಟ್ಟಿಲನ್ನು ದಾರು ತಲೆಯಿಂದ ಸಿರಿ ಇಳಿಸಿದಳು. ಇಬ್ಬರು ಕಟ್ಟೆಯಲ್ಲಿ ಕುಳಿತರು. ಬ್ರಾಹ್ಮಣರೊಬ್ಬರು ಎದುರುಗಡೆಯಿಂದ ಪದವು ಹತ್ತಿ ಬಂದರು. ಕಟ್ಟೆಯನ್ನು ಸಮೀಪಿಸಿದರು. ಸಿರಿಯ ಸನಿಹಕ್ಕೆ ಬಂದು ಕಟ್ಟಿದಿರಲ್ಲಿ ನಿಂತರು. ಸ್ವಾಮಿ ಭಟ್ಟರೆ, ಎಲ್ಲಿಂದ ಬಂದವರು ನೀವು? ಎಲ್ಲಿಗೆ ಹೋಗುತ್ತಿರುವಿರಿ? ಸಿರಿ ವಿಚಾರಿಸಿದಳು. ಸಿರಿಯನ್ನು ಅಪಾದ ಮಸ್ತಕ ನೆಟ್ಟಿಸಿ ನೋಡಿದ ಭಟ್ಟರು, ದಾರಿ ಹಿಡಿದು ಬೀದಿ ಮೆರೆದಾಡಿಕೊಂಡು ಹೋಗುವ ಹೆಂಗಸರು ನೀವು, ಗಂಡಸನ್ನು ಕರೆದು ಮಾತಾಡಿಸುವ ಕೆಲಸವೇನು ಎಂದರು. ಲಂಕೆ ಲೋಕನಾಡ ದೈವದೇವರ ಪೂಜೆ ಮಾಡುವ ಭಟ್ಟರು ನೀವೋ ಎಂದು ಸಂದೇಹದಿಂದ ಕೇಳಿದೆ ಅಷ್ಟೆ. ಹೌದು, ಲೋಕನಾಡ ದೈವದೇವರ ಪೂಜೆ ಮಾಡುವ ಪುಣ್ಕೆದೊಟ್ಟು ನಾರಾಯಣ ಭಟ್ಟನೆಂದರೆ ನಾನೇ. ದೇವರ ಪೂಜೆ, ಬ್ರಹ್ಮರ ಪೂಜೆ, ಭೂತಗಳಿಗೆ ಹೂ ಪೂಜೆ, ನಾಗತಣು ಮುಗಿಸಿ ಬಾಗಿಲು ಮುಚ್ಚಿ ಬೀಗ ಹಾಕಿ ಮನೆ ಪೂಜೆ ಮಾಡಲು ಮನೆಗೆ ಹೋಗುತ್ತಿದ್ದೇನೆ. ಹಾಗಾದರೆ ನಾವು ತೆಂಕು ರಾಜ್ಯದಿಂದ ಬಂದವರು. ನಮ್ಮದೊಂದು ಚಿಕ್ಕ ಹರಕೆ ಇದೆ. ದೇವರ ಭಂಡಾರಕ್ಕೆ ಸಂದಾಯ ಮಾಡಿ ದಯವಿಟ್ಟು ಗಂಧಪ್ರಸಾದ ಕೊಡಬೇಕು. ಇಂದಿನ ದಿನದ ಬೆಳಗಿನ ಪೂಜೆ ಆಗಿ ಹೋಯಿತು. ಇನ್ನು ಹರಕೆ ಸಂದಾಯ ಮಾಡಬೇಕಾದರೆ ನಾಳೆ, ಈ ದಿನವೇ ಆಗಬೇಕಾದರೆ ಸಂಜೆಯ ರಂಗಪೂಜೆಗಾಯಿತು. ಸ್ವಾಮಿ ಭಟ್ಟರೆ, ನಾವು ಹೆಂಗಸರು ಬಹಳ ದೂರದಿಂದ ಬಂದಿದ್ದೇವೆ. ಇನ್ನು ಬಹುದೂರ ಹೋಗಬೇಕಾಗಿದೆ. ಸಂಜೆಯವರೆಗೆ ಕಾದಿದ್ದು ಹೋಗುವುದೆಲ್ಲಿಗೆ? ದಯವಿಟ್ಟು ಈಗಲೇ ಬಾಗಿಲು ತೆಗೆದು ಹರಕೆ ಹಣ ಭಂಡಾರಕ್ಕೊಪ್ಪಿಸಿ ಗಂಧಪ್ರಸಾದ ಕೊಡಿ. ಆಗದು. ಸಂಜೆಗೆ ಮುಂಚೆ ಸಾಧ್ಯವಿಲ್ಲ. ನೀವು ದೇವಸ್ಥಾನದ ಗೋಪುರದಲ್ಲಿ ತಡೆಯಿರಿ. ನಾನು ಮನೆ ಪೂಜೆ ಮುಗಿಸಿ ಊಟ ತೀರಿಸಿ ಸಂಜೆ ಬರುತ್ತೇನೆ. ಭಟ್ಟರೆ, ನಮಗೆ ಗಂಡು ಬಲವಿಲ್ಲ. ನಾವು ಹೆಂಗಸರು. ಸ್ವಲ್ಪ ಉಪಕಾರ ಮಾಡಿ ಹರಕೆ ತೆಗೆದುಕೊಂಡು ಗಂಧಪ್ರಸಾದ ಕೊಡಿ. ದಿನಕ್ಕೆ 2 ಪೂಜೆ ಇರುವುದು. ಹೊತ್ತು ಗೊತ್ತಿಲ್ಲದೆ ಗಂಧಪ್ರಸಾದ ಕೊಡಲು ಸಾಧ್ಯವಿಲ್ಲ. 3 ದಿಕ್ಕಲ್ಲಿ ಗಾಳಿ ಗೋಪುರವಿದೆ. ಬಡಗು ಮೂಲೆಯಲ್ಲಿ ಛತ್ರವಿದೆ. ಇಂದು ಅಡಿಗೆ ಊಟ ಮುಗಿಸಿ ತಡೆಯಿರಿ. ನಾನು ಬರುವುದು ರಂಗಪೂಜೆಗೆ ಮಾತ್ರ. ಭಟ್ಟರೆ, ನಮಗೆ ತಡೆಯಲು ಸಾಧ್ಯವಿಲ್ಲ. ನಾವು ದೂರ ಹೋಗಬೇಕು. ಹಿಂದು ಮುಂದಿಲ್ಲದ ಹೆಂಗಸರು, ಆಶ್ರಯ ಆಧಾರವಿಲ್ಲದವರು. ಏನು ಮಾಡಲಿ? ದಯವಿಟ್ಟು ಗಂಧಪ್ರಸಾದ ಕೊಟ್ಟು ಕಳುಹಿಸಿ. ಸಿರಿ ನಯವಿನಯದಿಂದ ವಿನಂತಿಸಿದಳು. ಹಠ ಹಿಡಿದಳು. ಎಷ್ಟು ಹೇಳಿದರೂ ಪಟ್ಟು ಬಿಡದ ಸಿರಿಯ ಮಾತು ಕೇಳಿ ಭಟ್ಟರ ಸಿಟ್ಟು ಏರಿತು. ನಿನಗೆ ತಡೆಯಲಾಗುವುದಿಲ್ಲ. ನನಗೀಗ ಪೂಜೆ ಮಾಡಲಾಗುವುದಿಲ್ಲ. ಎಂಥ ಹೆಂಗಸಪ್ಪ ನೀನು! ದಾಡೆ ಕಳೆದ ದೋಡೆ, ಶುಂಠಿ ಮೀರಿದ ಕಷಾಯ, ಸಂಬರ ಮೀರಿದ ಸಾಂಬಾರು, ತಮೆರಿ ಮೀರಿದ ಹೆಣ್ಣು, ಕದಿರಿಲ್ಲದ ಬೈಮೂಟೆ. ಹಿರಿಯರ ಗಾದೆ ಸರಿ. ಕಪ್ಪೆ ಸೊಕ್ಕಿದರೆ ಹಳ್ಳದಲ್ಲಿ ನಿಲ್ಲದು, ಹೆಣ್ಣು ಸೊಕ್ಕಿದರೆ ಮನೆಯಲ್ಲಿ ನಿಲ್ಲದು. ಹೊಲಕ್ಕೆ ಹುಣಿಬಲ ಬೇಕು, ಹೆಣ್ಣಿಗೆ ತಮೆರಿ ಬಲ ಬೇಕು ಎಂದು ಭಟ್ಟರು ಸಿಟ್ಟಿಂದ ಕಟುನುಡಿ ನುಡಿದರು. ತಡೆಯದೆ ಮುನ್ನಡೆದರು. ಗಿಡಗಿಡದ ಎಡೆಗೆ ನಡೆದು ಹುಡುಕಿ ಸಿಕ್ಕ ಹೂ ಕಿತ್ತು ಮನೆ ಪೂಜೆಗೆ ಒಟ್ಟೈಸಿ ಭಟ್ಟರು ಮನೆ ಮುಟ್ಟಿದರು. ಸಿರಿ ಭಟ್ಟರ ಕಟೋಕ್ತಿಗಳನ್ನು ಕೇಳಿ ವ್ಯಾಕುಲ ಚಿತ್ತಳಾದಳು. ಕುಮಾರನ ತೊಟ್ಟಿಲನ್ನು ದಾರು ತಲೆಯ ಮೇಲಿಟ್ಟಳು. ಇಬ್ಬರು ಗೋಳಿಕಟ್ಟೆಯಿಂದಿಳಿದು ಬಯಲು ದಾರಿಯಾಗಿ ಮುಂದರಿದು ಲೋಕನಾಡ ದೇವಸ್ಥಾನಕ್ಕೆ ಹೋದರು. ಮೂಡಣ ಗಾಳಿಗೋಪುರಕ್ಕೆ ಹೋಗಿ ಕುಮಾರನ ಮತ್ತು ಕುಂದಣದ ತೊಟ್ಟಿಲನ್ನು ಕೆಳಗಿಳಿಸಿಟ್ಟರು. ದಾರು ಕುಮಾರನಿಗೆ ಕಟ್ಟು ಕಾವಲಾಗಿ ಕುಳಿತಳು. ಸಿರಿ ದೇವಸ್ಥಾನದ ಜಳಕದ ಕೆರೆಗೆ ಹೋದಳು. ನೀರಿಗಿಳಿದು 3 ಬಾರಿ ಅಡಿಯಾರ ಮುಳುಗಿ ಮೇಲಾರ ತೇಲಿದಳು. ಮಿಂದು ಮೇಲೆದ್ದು ಬಂದು ತಲೆ ಕೊಡವಿದಳು. ಎಣ್ಣೆ ಉರುಳು ಹಾಕಿಕೊಂಡಳು. ಮಡಿಬಟ್ಟೆ ಉಟ್ಟುಕೊಂಡಳು. ಗಾಳಿ ಗೋಪುರಕ್ಕೆ ಬಂದಳು. ಕುಮಾರನ ಕುಂದಣದ ತೊಟ್ಟಿಲನ್ನು ಸಿರಿ ದಾರು ಹಿಡಿದು ತಂದು ಆನೆಕಲ್ಲ ಅಡ್ಡ, ದಂಬೆಕಲ್ಲ ಮುಂದೆ, ದೇವರ ಬಲಭಾಗದಲ್ಲಿ, ಬ್ರಹ್ಮರ ಎಡಭಾಗದಲ್ಲಿ ಇಟ್ಟರು. ಸಿರಿ ದೇವರ ದೇವಸ್ಥಾನಕ್ಕೆ ಬ್ರಹ್ಮರ ಗುಂಡಕ್ಕೆ 3 ಸುತ್ತು ಬಂದಳು. ಕೊಡಿ ಮರದಡಿಯಲ್ಲಿ ನಿಂತಳು. ತಲೆ ಕೊಡವಿ ಬಿಚ್ಚಿದಳು. ಸೆರಗೆಳೆದು ನಡು ಬಿಗಿದು ಕೈ ಮುಗಿದು ಅಜ್ಜರನ್ನು ನೆನೆಸಿದಳು. ಅತಿ ಭಕ್ತಿಯಿಂದ ದೇವರನ್ನು ಬ್ರಹ್ಮರನ್ನು ಧ್ಯಾನಿಸಿದಳು. ಅಜ್ಜರ ಧರ್ಮ ಗೆಲ್ಲಲಿ. ದೇವರ ಚಿತ್ತ, ಬ್ರಹ್ಮರ ಮನಸ್ಸು ಸಂತಸಗೊಳ್ಳಲಿ. ದೇವರೇ, ಬ್ರಹ್ಮರೇ, ನಾನು ನಿಮ್ಮ ದೃಷ್ಟಿ, ಸತ್ಯದ ಸೃಷ್ಟಿ. ನಾನು ಸತ್ಯದ ಮಗಳು. ನಿಜವಾದರೆ ನನಗೆ ಅಭಯ ನೀಡಿ ಆಶೀರ್ವಾದ ಮಾಡಿ. ಜೋಗದಲ್ಲೇ ಜನನವಾಗಿ ಬಂದ ಕುಮಾರನನ್ನು ಹೊರಿಸಿ ತಂದು ನಿಮ್ಮ ಆಶ್ರಯಕ್ಕೆ ಬಂದಿದ್ದೇನೆ. ಯಾವ ದಾರಿ ತೋರಿಸಿ, ಯಾವ ಗುರಿ ಸೇರಿಸುವಿರೋ ಸೇರಿಸಿ ಹರಸಿ ಎಂದು ನಿಶ್ಚಲ ಭಕ್ತಿಯಿಂದ ನಿಮಾಲಿತನನೆಯಾಗಿ ನಿಂತಳು. ಮಗಳೇ ಸಿರಿಯೇ,
ನಿನಗೆ ನಮ್ಮ ದಯೆ ಅಭಯ ಸದಾ ಇದೆ. ನೀನು ಹೋದಲ್ಲಿ ಬಂದಲ್ಲಿ ನಿನಗೆ ಬೆಂಗಾವಲಾಗಿ, ನಾಲಗೆಯ ತುದಿಯಲ್ಲಿ ನನ್ನಿಯಾಗಿ, ನೀನು ಹೋದ ಊರು ಕೇರಿಯಲ್ಲಿ ನಿನ್ನ ಸತ್ಯವನ್ನು ಗೆಲ್ಲಿಸುತ್ತೇವೆ. ನಿನ್ನ ನಾಲಗೆಯ ತುದಿಯಲ್ಲಿ ನಾವು ನಲಿದಾಡುತ್ತಾ ಬರುತ್ತೇವೆ. ಸಿರಿಗೆ ಅಶರೀರವಾಣಿ ಕೇಳಿಸಿತು. ಸಿರಿ ಪುನಃ ಬೇಡಿಕೊಂಡಳು, ಓ ದೇವರೇ, ಬ್ರಹ್ಮರೇ, ನನ್ನ ಸತ್ಯವನ್ನು ಗೆಲ್ಲಿಸುವಿರಾದರೆ, ನೆನೆದಂತೆ ಕಾರ್ಯ ನಡೆಸಿಕೊಡುವಿರಾದರೆ, ಲೋಕನಾಡನ್ನು ಇಂದು ಬೆಳಗಿಸಬೇಕು. ಒತ್ತಿದ ಬೀಗ ಕಿತ್ತು ಬರಬೇಕು. ನಂದಿದ ನಂದಾದೀಪ ಉರಿದು ಬೆಳಗಬೇಕು. ಗಂಟೆಯ ಸದ್ದು ಕೇಳಬೇಕು. ವಾಲಗ ಊದಬೇಕು. ದೋಲು ಗಂಟೆ ಬಡಿಯಬೇಕು. ಜಾಗಟೆ ಕೇಳಬೇಕು. ನಗಾರಿ ಬಡಿಯಬೇಕು. ಕೊಂಬು ಊದಬೇಕು. ಪೆಡಿಯ ಸದ್ದಾಗಬೇಕು. ದಂಡು ಹಿಲಾಲು ಏರಿ ಬರಬೇಕು. ಕೋಲು ದೀವಟಿಕೆ ಪಂಚ ದೀವಟಿಕೆ ಹೊತ್ತಿ ಬರಬೇಕು. ಪಕ್ಕೆ ನಿಶಾನಿ ಏರಿ ಬರಬೇಕು. ಸೂಳೆಗಳ ಮೇಳ ಕುಣಿದು ಬರಬೇಕು. ಅಡಿಕೆಯ ದೂದು ತೆಂಗಿನ ತಪ್ಪಂಗಾಯಿ ಆಗಿ ಬರಬೇಕು. ಸರ್ವ ಬಿರುದು ಸಕಲ ಭೇದದಲ್ಲಿ ಆಗುವ ಕಟ್ಟಳೆ ಆಗಬೇಕು. ಓ ದೇವರೇ, ಬ್ರಹ್ಮರೇ, ದೇವರ ಲಿಂಗ ಬ್ರಹ್ಮಪೀಠ, ಬಲದಲ್ಲಿ ಬಲಪುಂಚಾಲ, ಎಡದಲ್ಲಿ ಎಡಪುಂಚಾಲ, ಹೂಭೂತಗಳು, ಗುಂಡದಬ್ಬೆ ದೈವ, 4 ಕಾಲ ನಂದಿಗೋಣ, 7 ಜನ ಸಿರಿಗಳು, ಬಾಗಿಲು ಬಬ್ಬರ್ಯ, ಗೆಜ್ಜೆ ಕತ್ತಿರಾವುಲ, ಮಲೆಯ ಮಲೆಹುಲಿ ಚಾವುಂಡಿ, ಮೂಲದ ಮೂಲ ಮೈಸಂದಾಯ, ಸರಳು ಜುಮಾದಿ, ಮರಳು ಜುಮಾದಿ, 1000 ಗಂಡಗಣಗಳು ನಿಜರೂಪದಲ್ಲಿ ಕಂಡು ಬರಬೇಕು. ದೇವರ ಪೀಠದಲ್ಲಿ 7 ಜಡೆಯ ಮಹಾಶೇಷನ ನಿಜರೂಪ ತೋರಿ ಬರಬೇಕು. ಎಲ್ಲ ಗುಲ್ಲು ಗದ್ದಲ ಸುತ್ತ 7 ಗಾವುದ ದೂರಕ್ಕೆ ಕೇಳಿ ಬರಬೇಕು ಎಂದು ಭಕ್ತಿಯಿಂದ ಪೊಡಮಟ್ಟಳು. ಸಿರಿ ಇಷ್ಟು ಹೇಳಿ ಮಾತು ಮುಗಿಸುವಷ್ಟರಲ್ಲಿ ಒತ್ತಿದ ಬೀಗ ಕಿತ್ತು ಬಂತು. ಹಾಕಿದ ಬಾಗಿಲು ತೆರೆಯಿತು. ನಂದಿದ ನಂದಾದೀಪ ಬೆಳಗಿತು. ಕೋಲು ದೀವಟಿಗೆ ಪಂಚ ದೀವಟಿಗೆ ಉರಿಯಿತು. ಗಂಟೆ ಜಾಗಟೆಯ ಸದ್ದು ಕೇಳಿತು. ವಾಲಗ ಮೊಳಗಿತು. ನಗಾರಿ ಬಾರಿಸಿತು. ಕೊಂಬು ಊದಿತು. ಸರ್ವ ಬಿರುದು ಸಕಲ ಭೇದ ಕಟ್ಟಳೆಯಂತೆ ಆಯಿತು. ಎಲ್ಲಾ ಗುಲ್ಲು ಗದ್ದಲ ಸುತ್ತಮುತ್ತ 7 ಗಾವುದ ದೂರಕ್ಕೆ ಕೇಳುವಂತಾಯಿತು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.